ನಾವು ಯಾವುದಾದ್ರೂ ಪ್ರಾಣಿ ತಂಟೆಗೆ ಹೋದ್ರೆ ಮಾತ್ರ ಅವು ನಮ್ಮನ್ನ ಹಾನಿ ಮಾಡ್ತವೆ. ಆದ್ರೆ ಯಾವುದಾದ್ರೂ ಪ್ರಾಣಿ ಅಪಾಯದಲ್ಲಿದ್ರೆ ಅದನ್ನ ಕಾಪಾಡೋಕು ಜನ ಭಯ ಪಡ್ತಾರೆ. ಯಾಕಂದ್ರೆ ಅದು ವಾಪಸ್ ಏನಾದ್ರೂ ಮಾಡಿದ್ರೆ ಅನ್ನೋ ಭಯ ಎಲ್ಲರಿಗೂ ಇರುತ್ತೆ. ಒಂದು ಜೀವಿಯನ್ನ ಮೊದಲು ರಕ್ಷಣೆ ಮಾಡಿ ಬದುಕಲು ಬಿಡಬೇಕು ಎಂದು ಹೇಳ್ತಾರೆ ಈ ಮೈಸೂರಿನ ವ್ಯಕ್ತಿ. ಹೌದು, ನಂಜನಗೂಡು ತಾಲೂಕಿನ ಬಸವರಾಜು ಅವರು ನಂಜನಗೂಡು ನಗರ ತಾಲೂಕಿನ ಯಾವುದೇ ಹಳ್ಳಿಯಾದರೂ ಸರಿ ಇವರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ರೆ ಬಂದು ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಾರೆ. ಬಸವರಾಜು ಅವರು ನಂಜನಗೂಡು ತಾಲೂಕಿನ ಗೋಳೂರು ಗ್ರಾಮದ ನಿವಾಸಿ. ಇವರು ವೃತ್ತಿಯಲ್ಲಿ ಆಟೋ ಚಾಲಕರಾಗಿದ್ದಾರೆ. ಇವರಿಗೆ ಪ್ರಾಣಿಗಳು ಎಂದರೆ ಬಹಳ ಪ್ರೀತಿ. ಅವುಗಳು ಅಪಾಯದಲ್ಲಿವೆ ಎಂದರೆ ಸಾಕು, ಎಂತಹ ಅಪಾಯ ಸ್ಥಳ ಇದ್ದರೂ ಸರಿ ಮೊದಲು ಹೋಗಿ ರಕ್ಷಣೆ ಮಾಡ್ತಾರೆ. ತಮ್ಮ ಜೀವವನ್ನ ಲೆಕ್ಕಿಸದೆ ಹಲವು ಪ್ರಾಣಿಗಳನ್ನ ರಕ್ಷಣೆ ಮಾಡಿದ್ದಾರೆ. ಇವರು ಹಾವುಗಳನ್ನ ರಕ್ಷಣೆ ಮಾಡುವುದರಲ್ಲಿ ನಿಸ್ಸೀಮರು. ಇಲ್ಲಿಯವರೆಗೂ 12,000ಕ್ಕೂ ಹೆಚ್ಚು ಹಾವುಗಳನ್ನ ರಕ್ಷಣೆ ಮಾಡಿದ್ದಾರೆ. ಹಾಗೂ ಚಿಕ್ಕ ಹಾವೇ ಆಗಲಿ ದೊಡ್ಡ ಹಾವೇ ಆಗಲಿ ರಕ್ಷಣೆ ಮಾಡಿ ಕಾಡಿನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಬಿಡುತ್ತಾರೆ. ಇಲ್ಲಿಯವರೆಗೂ ಅನಾಥ ಕೋತಿಗಳು, ದೇವಸ್ಥಾನ ಗುಳಿಗಳು, ಕ್ರೂರ ಪ್ರಾಣಿಗಳು ಯಾವುದೇ ಅಪಾಯದಲ್ಲಿ ಇದ್ದರೂ ಸ್ವಂತ ಖರ್ಚಿನಲ್ಲಿ ಹೋಗಿ ರಕ್ಷಣೆ ಮಾಡುತ್ತಿದ್ದಾರೆ. ಹಾಗೂ ಯುವ ಸಮೂಹಕ್ಕೆ ಪ್ರಾಣಿ ಸಂರಕ್ಷಣೆಗೆ ಪ್ರೇರಣೆಯಾಗಿದ್ದಾರೆ. ಇವರು ಮಾಡುವ ಸೇವೆಗೆ ಸಂಘ ಸಂಸ್ಥೆಗಳು ಗುರುತಿಸಿ ಹಲವಾರು ಪ್ರಶಸ್ತಿಗಳನ್ನು ಸಹ ನೀಡಿದ್ದಾರೆ. ಹಾಗೂ ರಾತ್ರಿ ಹಗಲು ಯಾವ ಸಮಯದಲ್ಲಿ ಆದರೂ ಸರಿ ಬಸವರಾಜು ಅವರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ರೆ ಬಂದು ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಾರೆ. ಮೇಡಮ್, ನಂದು ಇಲ್ಲಿವರೆಗೆ ಒಂದು 10ರಿಂದ 12 ಸಾವಿರ ಹಾವುಗಳಾಗಿದೆ. ಪ್ರಾಣಿಗಳನ್ನ ನಾವು ಬಂಧಿಸಿ ಅದನ್ನ ಸಾಕೋಂಗಿಲ್ಲ, ವನ್ಯಜೀವಿಗಳು ಯಾವುದೂ ಬಂಧಿಸಂಗಿಲ್ಲ. ಅದು ಈ ಕೋತಿಗಳು ಏನು ಮಾಡುತ್ತೆ ಅಂತಂತಂದ್ರೆ ಒಂದು ಮರಿ ಹಾಕಿದ್ನ ಬಿಡ್ಬಿಟ್ಟು ಹೊಂಟೋಗುತ್ತೆ. ಏನು ಕಾರಣ ಅಂತ ಅದು ಗೊತ್ತಿಲ್ಲ ನನಗೆ. ಆ ಥರದ್ದು ಸಿಕ್ಕಿದಾಗ ಅದನ್ನ ರಕ್ಷಣೆ ಮಾಡ್ತೀನಿ. ಮತ್ತು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟಲ್ಲಿ ಇರುತ್ತೆ, ಅದನ್ನು ಕೂಡ ರಕ್ಷಣೆ ಮಾಡ್ತಾ ಇರ್ತೇನೆ.
ಮತ್ತು ಈಗ ಒಂದಷ್ಟು ದೇವಸ್ಥಾನಗಳಿಗೆ ಅರಕೆ ಗುಳಿ ಬಿಡ ಅಂಥದ್ದು ಒಂದಿದೆ. ಗಂಡು ಕರು ಹುಟ್ಟಿದ್ರೆ ನಮ್ಮನೇಲಿ ಮೊದಲನೇ ಕರು ಹಾಕಿದ್ರೆ ಅರಕೆ ಬಿಡ್ತೀನಿ. ಯಾವುದಾರ ದೇವಸ್ಥಾನ ಆಗಿರ್ಬೋದು, ಈಗ ಬೇಲ್ಕುಪ್ಪ ಮಾದಪ್ಪ ಆಗಿರ್ಬೋದು, ಅಥವಾ ಕೊಂಗಳ್ಳಿ ಮಲ್ಲಪ್ಪ ಆಗಿರ್ಬೋದು, ಮಾದಪ್ಪ ಆಗಿರ್ಬೋದು, ನಂಜುಂಡಪ್ಪ ಆಗಿರ್ಬೋದು, ಈ ಥರ ಬಿಡ್ತಾ ಇರ್ತಾರೆ. ಅದು ಕಾಲು ಜರ ಬಾಯಿ ಜರ ಅಂತ ವರ್ಷಕ್ಕೊಂದ್ಸರಿ ಬರುತ್ತೆ ಬೇಸಿಗೆ ಟೈಮ್ಗೆ. ಅದ್ರದ್ದು ಏನಾದ್ರು ಆಯಿತು ಅಂತಂದರೆ ಅದನ್ನು ನಾನೇ ನೋಡ್ಕೊತಾ ಇದ್ದೀನಿ. ಮತ್ತು ಅದರಲ್ಲೂ ಕೂಡ ಆಕ್ಸಿಡೆಂಟು, ಗುದ್ದಾಟದಲ್ಲಿ ಏನಾದ್ರು ಏಟಾದಾಗ ಅದನ್ನೆಲ್ಲ ನಾವೇ ನೋಡ್ಕೊತಾ ಇದ್ದೀವಿ.